ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತೇನಂದರೆ ಟೆಂಪಲ್ ರನ್ ಮಾಡ್ತಾಯಿದ್ದೀವಿ. ಸೊ ಪೂಜೆ ಮಾಡ್ಸೋಕ್ಕೆ ಅಂತ ಬಂದಿದ್ದೀವಿ ಗಾಯ್ಸ್. ಕುಣಿಗಾಲ ಹತ್ರ ನೋಡಿ, ಅಲ್ಲಿ ನೋಡ್ಬೋದು ಹೆಂಗಿದೆ ಅಂತ. ಸೊ ನೋಡ್ಬೋದು ನಾವು ಅಡ್ಡ ಪೂಜೆ ಮಾಡ್ತಾವಿಲ್ಲಿ. ಹೆಣ್ಣೋಡ ಶಾಸ್ತ್ರ ಇದೆ ನಮ್ಮ ಅಣ್ಣಂದು ಇವತ್ತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಬೇಡ್ಕೊತವನೆ ಆ ಹುಡುಗಿ ಚೆನ್ನಾಗಿರ್ಲಿ ಅಂತ. ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ ಬನ್ನಿ ಫ್ರೆಂಡ್. ಇವಾಗ ಮನೆ ದೇವ್ರಿಗೆಲ್ಲ ಹೋಗ್ಬಿಟ್ಟು ಹೆಣ್ಣು ನೋಡಕ್ಕೆ ಹೋಗ್ತಾವ್ರೆ. ಹೆಣ್ಣು ನೋಡೋಕ್ಕಿಂತ ಬಟ್ಟೆ ಹಾಕೊಂಬಂದವಣ್ಣ. ಎಂತ ಬಟ್ಟೆ ಹಾಕೊಂಬಂದಿದ್ದಾನೆ, ದೊಗ್ಳೆ ಬಟ್ಟೆ ಹಾಕೊಂಬಂದ. ಹೌದು ಫಾರ್ಮಲ್ ಆಗಿ ಬರಬೇಕು ಅಂತ ಹೇಳ ಗೊತ್ತಿಲ್ಲ ಇವನಿಗೆ. ಸ್ವಲ್ಪ ಹೇಳ್ಕೊಡ್ರಿ. ನಾವು ಪಕ್ಕ ಲೋಕಲ್ ಸ್ವಾಮಿ. ಹುಡುಗಿ ಮನೆಯಲ್ಲಿ ಜಮೀನು ಇರ್ಬೇಕಂತೆ, ಟ್ರ್ಯಾಕ್ಟರ್ ಇರ್ಬೇಕಂತೆ, ಕಾಯ ತೊಳಗಿರ್ಬೇಕಂತೆ. ಸೊ ಗೈಸ್, ಫೈನಲಿ ಎಲ್ಲ ಮುಗ್ದಿದೆ. ಈಗ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗ್ದಿದೆ. ಇವಾಗ ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಇವಾಗ ಹಿರಿ ಸೇವೆಗೆ ಹೋಗ್ಬೇಕು ನಾವು. ಹೋಗೋಣ ಬನ್ನಿ, ಲೆಟ್ಸ್ ಗೋ. ಸೊ ಗಾಯ್ಸ್, ಇವಾಗ ಹಿರಿ ಸೇವೆಗೆ ಹೊರಟಿದ್ದೀವಿ. ತಿಂಡಿನೇ ಮಾಡಿಲ್ಲ ಗಾಯ್ಸ್ ಬೆಳಗ್ಗೆಯಿಂದ. ನನ್ನ ಮೇಲೆ ಆಣೆ ಇಟ್ಟಳು, ನನ್ನ ಮೇಲೆ ಆಣೆ ಇಟ್ಟಳು. ಇವಾಗ ಹೋಗಿ ಒಂಚೂರು ತಿಂಡಿ ತಿನ್ಕೊಂಡಂಗೆ ಹೋಟ್ಲಲ್ಲಿ ಹೊರಡೋದೆ. ಏನಂತೀರಾ ಬಾಯ್ಸ್, ರೆಡಿನಾ? ಹೌದು ಸರ್. ಹೌದು ಸರ್. ಏನಿದು ಇಷ್ಟೊಂದು ಮರ್ಯಾದೆ? ಹಾಂ, ಸಂಜೆ ಬನ್ನಿ ಮರ್ಯಾದೆ ಕೊಡ್ತೀನಿ ಹೇಳಿದ್ಯಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸಂಜೆ ನಮ್ಮ ಆರ್ ಸಿ ಬಿ ಪರವಾಗಿಲ್ಲ, ಲಾಸ್ಟ್ ಮ್ಯಾಚ್ ಸೋತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಗೆಲ್ಸೋಣ ಈ ಮ್ಯಾಚ್. ಏನಂತೀರಾ? ಅಷ್ಟೇ. ಬಾಯ್ ಬಿಟ್ರಿ ಇಬ್ರು. ಹಾಂ, ಹೋಗೋಣ. ಆಯ್ತಣ್ಣ. ಏನು ಮಾಡೋದು, ಮರ್ಯಾದೆ ಇರುತ್ತೆ ನಮ್ಗೆ, ಗೊತ್ತಲ್ಲ. ಕಿಚ್ಚನ ಹಳ್ಳಿ ಮನೆಗೆ ಬಂದಿದ್ದೀವಿ ಗಾಯ್ಸ್. ನೋಡಿ ಇಲ್ಲಿ ಎಲ್ಲರೂ ಬರ್ತಾವ್ರೆ. ನಾವು ಮೊನ್ನೆ ಸ್ಟೇಟ್ ಅವಾರ್ಡ್. ಸೊ ಗಾಯ್ಸ್, ಕಿಚ್ಚನ ಹಳ್ಳಿ ಮನೆ ಒಳಗಿದ್ದೀವಿ ನೋಡಿ. ಗಾಯ್ಸ್, ನನಗೆ ಮಸಾಲೆ ದೋಸೆ, ನಮ್ಮ ಅಣ್ಣಂಗೂ ಸೇಮ್. ಮಿಕ್ಕಿದವರೆಲ್ಲ ಇಡ್ಲಿ ಸಾಂಬಾರು ತಿಂತಾ ಇದ್ದಾರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಗೈಸ್, ಕಿಚ್ಚನ ಹಳ್ಳಿ ಮನೆಯಿಂದ ತಿಂಡಿ ತಿನ್ಕೊಂಡು ಬಂದಾಯಿತು. ಸೊ ಇವಾಗ ಹೊರಟಿದ್ದೀವಿ, ತಿರ್ಗಾ ಹೋಗೋಣ ಅಂತ. ಬನ್ನಿ ಹೋಗೋದ. ಮಾನ್ ಲೆಟ್ಸ್ ಗೋ. ಇವಾಗ ಒಳ್ಳೆ ಊಟ ಆಯಿತು. ಇವಾಗ ಮಲ್ಕೊಂಬಿಟ್ರೆ ಒಳ್ಳೆ ನಿದ್ದೆ ಬರುತ್ತೆ. ಸಿ ಯು ಇನ್ ಹಿರೇ ಸೇವೆ. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ಗಾಯ್ಸ್, ಫೈನಲಿ ಬಂದಿದ್ದೀವಿ ಹಿರಿ ಸೇವೆಗೆ. ಇಲ್ಲಿಂದ ದೇವಸ್ಥಾನ ಇದೆ, ಅದನ್ನು ಮಾಡ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗ್ಬಿಡೋದು. ಇವತ್ತು ಮ್ಯಾಚ್ ಇದೆ ಗಾಯ್ಸ್, ಆರ್ ಸಿ ಬಿದು ಮ್ಯಾಚ್ ನೋಡಬೇಕು. ದಯವಿಟ್ಟು ಎಲ್ಲ ರೆಡಿ ಆಗಿಬಿಡಿ. 7 ಗಂಟೆ ಫುಲ್ ಇವತ್ತು ಮ್ಯಾಚು. ಅದು MI ಬೇರೆ ಇದೆ. ನೋಡೋಣ ಏನಾಗುತ್ತೆ. ಬನ್ನಿ ಫಸ್ಟ್ ಇವಾಗ ಇಲ್ಲಿ ಪೂಜೆ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟ್ಬಿಡೋಣ. ಗಾಯ್ಸ್, ನೋಡಿ ಟ್ರ್ಯಾಕ್ಟರ್. ಒಂದು ಟ್ರ್ಯಾಕ್ಟರ್ ರೈಡ್ ಹೋಗೋಣ ಅಂತ ಬಂದಿದ್ದೀವಿ ನಾವು ಮತ್ತು ಮನು ಅಣ್ಣ.
ಗಾಯ್ಸ್ ಇವಾಗ ಏನಂದರೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ವಿ ಊರಲ್ಲಿ ಇಲ್ಲೇ. ಸೊ ಇವಾಗ ಬೆಂಗಳೂರಿಗೆ ಹೊರಡ್ತಾಯಿದ್ದೀವಿ ಬೆಂಗಳೂರಿಗೆ. ಇನ್ನು ನೆಕ್ಸ್ಟು ನಾನು ನಿಮಗೆ ಬೆಂಗಳೂರಲ್ಲೇ ಸಿಗೋದು. ಬಾಯ್. ನಮ್ಮ ಬ್ಲಾಗರ್ ಅವರು ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ ಫುಲ್ಲು. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕ ಟೈಮು 8 ಗಂಟೆ ಆಗೈತೇನೋ. ಇವಾಗ ಮ್ಯಾಚ್ ನೋಡೋಕ್ಕೆ ಅಂತ ಬ್ಲೂ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಒಳ್ಳೆ ಮ್ಯಾಚ್ ನಡೀತಿದೆ. ಆಲ್ಮೋಸ್ಟ್ ಪವರ್ ಪ್ಲೇ ಎಲ್ಲ ಆಗಿದೆ. ಒಳ್ಳೆ ಬ್ಯಾಟಿಂಗ್ ಆಡ್ತಾವ್ರೆ. ಹೆಂಗಂತ ಹೇಳಿ ಸುತ್ತಮುತ್ತ ಬ್ಯಾಡಂದ್ರು ಹೋಗುದಿಲ್ಲ ಪ್ರೀತಿ ಹುಚ್ಚು. ಕೆಂಚಾಲು ಮಂಚಾಲು ಹೆಂಗೋಳ ನಿಂಟುಗಳು. ಹೆಂಗೋಳ ನಿನ್ ಕನ್ಸುಗಳು. ಇಲ್ಲೇ 11 ಗಂಟೆ ಎಲ್ಲ ರೊಚ್ಗೆದ್ ಬಿಟ್ಟಿದಿರಲ್ಲ. ಸ್ವಲ್ಪ ನಾವು ಹೋಗು ರೊಚ್ಗೆಲ್ತೀವಿ ತಡಿರಲ್ಲ. ಆಮೇಲೆ ಕಿರ್ಚಾಡೋಣ ಲೇ. ಈಗ ಇವತ್ತು ಆಕ್ಚುಲಿ ಕುಣಿದಿದ್ದು ಹೇಳಿದ್ನಲ್ಲ, ನಮ್ಮ ಪ್ರಾಣ ನಾನು ಕುಣಿದಿದ್ದಲ್ಲ ಸ್ವಾಮಿ. ಅದು ನನಗೆ ಇವತ್ತಿಗೂ ಡಾನ್ಸ್ ಬರಲ್ಲ. ನಾನು ಅದಕ್ಕೆ ಎಲ್ಲೂ ಕುಣಿಯಕ್ಕೆ ಹೋಗಲ್ಲ. ಆದ್ರೆ ಹಬ್ಬ ಡಾನ್ಸ್ಗಳೆಲ್ಲ ನೋಡ್ಕೊಂಡು ನೀವೆಲ್ಲ ಸಹಿಸ್ಕೊಂಡಿದ್ದೀರಲ್ಲ, ನೀವೆಲ್ಲರೂ ಅನಂತ ಧನ್ಯವಾದಗಳಣ್ಣ. ಸೊ ಐಸ್ ವಿಡಿಯೋಲಿ ನೋಡ್ದಂಗೆ RCB ಗೆದ್ದಿದೆ. ಕಮಾನ್ ಲೆಟ್ಸ್ ಗೋ. ಒಳ್ಳೆ ಮ್ಯಾಚು ಗುರು. ಎಂಥ ಇಂಟೆನ್ಸ್ ಮ್ಯಾಚ್ ಅಂದರೆ ರಜತ್ ಪಾಟಿದಾರ್ ಸೆಲ್ಯೂಟ್. ಮಸ್ತಾಗಿ ಆಡಿದ್ರು. ಮಸ್ತ್ ಗೇಮ್ ಪ್ಲೇ ಗೈಸ್. ಒಳ್ಳೆ ಮಜಾ ಇತ್ತು ಮ್ಯಾಚ್ ನೋಡೋಕ್ಕೆ. ಸೊ ಈಗಾಗಲೇ ಆಲ್ಮೋಸ್ಟ್ 1 ಗಂಟೆ ಆಗಿದೆ ರಾತ್ರಿ. ಮಲಗೋ ಸಮಯ. ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್ ಬಾಯ್. बाय बाय टाटा गुड बाय गया.